ಎಲ್ರಿಗೂ ನಮಸ್ಕಾರ. ನಮ್ಮದು ಗುಡ್ಪಲ್ಲಿ ಗ್ರಾಮ ಪಂಚಾಯಿತಿ ಇವತ್ತು ಕಗ್ಗಲನಾಥದಲ್ಲಿ JJM ಇಂದ ಆಗಿರೋ ತೊಂದರೆ ಹಾಗೂ ಜನರಿಗೆ ಅನಾನುಕೂಲ ಆಗಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಗುಡ್ಪಲ್ಲಿಯಲ್ಲಿ ಮುಳಬಾಲ್ ಸುದ್ದಿಯಲ್ಲಿ ಪ್ರಸಾರ ಆಗಿದ್ರೂ ಸಹ ಈ ಜಲ್ ಜೀವನ್ ಮಿಷನ್ ಮೇಲೆ ಅಧಿಕಾರಿಗಳಾಗಲಿ ಅಥವಾ ವಾಟರ್ ಬೋರ್ಡ್ ಅಧಿಕಾರಿಗಳಾಗಲಿ ಬಂದು ಇಲ್ಲಿ ಸಮಸ್ಯೆ ಏನು ಅಂತ ಇದುವರೆಗೂ ತಿಳ್ಕೊಂಡಿಲ್ಲ. ಇವರು JE ಬರ್ತಾರೆ, ಅವ್ರ JEಗೆ ಎಷ್ಟು ನಿರ್ಲಕ್ಷ್ಯತೆ ಇದೆ ಜನ ಅಂದರೆ, ಜನರ ಟ್ಯಾಕ್ಸ್ ಕಟ್ಟಿರೋ ದುಡ್ಡು ಅಂದರೆ ಎಷ್ಟು ಬೇಜವಾಬ್ದಾರಿ ಅಂದರೆ ಅವ್ರದ್ದು. ಏನಾದರೂ ಕೇಳ್ತಾ ಇದ್ರೆ ಪಂಚಾಯತಿಯಲ್ಲಿ ಮಾತಾಡ್ಕೊಳ್ಳಿ ಅಂತ ಹೋಗ್ತಾರೆ. ನೋಡಿ, ಇಲ್ಲಿ ಕಗ್ಗಲನಾಥ ಗ್ರಾಮ ನಮ್ಮ ಗುಡ್ಪಲ್ಲಿ ಗ್ರಾಮ ಪಂಚಾಯತಿದು ಓವರ್ ಟ್ಯಾಂಕ್ ಕಾಣ್ತಾ ಇದೆ. ಆ ಓವರ್ ಟ್ಯಾಂಕ್ ಯಾವ ಥರ ಇದೆ ಅಂದರೆ ಅವರು ನಿರ್ಲಕ್ಷ್ಯ ಹಾಗೂ ಅವರು ಇದರಲ್ಲಿ ಎಷ್ಟು ಲಪ್ಟಾಯಿಸಿದ್ದಾರೆ ಅನ್ನೋಕ್ಕೆ ಪ್ರತ್ಯಕ್ಷ ಉದಾಹರಣೆ ಇದು. ಇದರಲ್ಲಿ ಗುತ್ತಿಗೆದಾರರಿಂದ ಅವ್ರಿಗೆ ಎಷ್ಟು ಹಣ ಹೋಗಿದೆ ಗೊತ್ತಿಲ್ಲ, ಮೇಲಾಧಿಕಾರಿಗಳಿಗೂ ಇದರಲ್ಲಿ ಭಾಗ ಇದೆಯೇನೋ ಅನಿಸುತ್ತೆ. ಆ ಥರ ನಮ್ಮ JE ನಾಗಾರ್ಜುನ್ ಅವ್ರು ಏನು ಮಾಡ್ತಾರೆ ಅಂದರೆ, ಬಂದು ಯಾವುದೋ ಕಾಟಾಚಾರಕ್ಕೆ ಕೆಲಸ ಮಾಡ್ದಂಗೆ ಮಾಡಿ ನೋಡಿ, ಈ ಜನ ಕಗ್ಗಲನಾಥ ಜನ ಭಯಭೀತರಾಗಿದ್ದಾರೆ. ಪಕ್ಕಕ್ಕೆ ವಾಲ್ಕೋಗ್ಬಿಟ್ಟಿದೆ, ಸರಿಯಾಗಿ ಅದರ ನಿರ್ಮಾಣ ಕಾರ್ಯ ನಡೆದಿಲ್ಲ. ಕಾಟಾಚಾರಕ್ಕೆ ಆಗಬೇಕು, ಬಿಲ್ ಮಾಡಬೇಕು ಅನ್ನೋ ಥರ ಇದೆ. ಈ ಕಡೆ ದನ ಕರುಗಳು ಮೇಯ್ಸಕ್ಕೆ ಬರ್ತಾರೆ ನೋಡಿ, ಎಲ್ಲಾದರೂ ನೋಡಿ ಈ ಕಡೆ ಬರ್ತಾ ಇಲ್ಲ ಜನ. ಯಾಕೆ ಅಂದರೆ ಇದು ಯಾವಾಗ ಬಿದ್ದೋಗತ್ತೆ ಅಂತ ಜನರಲ್ಲಿ ಆತಂಕ ಇದೆ. ಆದ್ದರಿಂದ ದಯವಿಟ್ಟು ನೀವು ಮೇಲಾಧಿಕಾರಿಗಳು ಇನ್ನಾದರೂ ಬಂದು ಆ JE ವಿರುದ್ಧ ಏನಕ್ಕೆ ಸೂಕ್ತ ಕ್ರಮ ತಗೋಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನಮ್ಮ ಶಾಸಕರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಸವಿನಯ ಮನವಿ ಮಾಡ್ತಾ ಇದ್ದೀವಿ. ಇದೇ ಥರ ನಿಮ್ಮ ನಡೆ ಏನಾದರೂ ಮುಂದುವರೆದ್ರೆ ನಾವು ಇಲ್ಲಿ ಧರಣಿ ಮಾಡಿ ಪಂಚಾಯತಿಗೆ ಮುತ್ತಿಗೆ ಹಾಕಿ ಧರಣಿ ಮಾಡ್ತೀವಿ. ಈಗ ಮನವಿ ಮಾಡ್ಕೊತಾ ಇದ್ದೀವಿ. ನೀವು ಅದೇನಾದರೂ ನಮ್ಮ ಸಮಸ್ಯೆಗೆ ಪರಿಹಾರ ನೀಡಲಿಲ್ಲ ಅಂದರೆ ನಾವು ಮುತ್ತಿಗೆ ಹಾಕಿ ಧರಣಿ ಮಾಡ್ತೀವಿ ಅಂತ ಈ ಮೂಲಕ ನಮಗೆ ಎಚ್ಚರಿಕೆಯನ್ನು ಸಹ ನೀಡ್ತಾ ಇದ್ದೀವಿ. ದಯವಿಟ್ಟು ಬಂದು ನೀವು ಪರಿಶೀಲನೆ ಮಾಡಿ ಯಾರು ಇದ್ರ ಫಲಾನುಭವಿಗಳಿದ್ದಾರೆ ಅಂದರೆ JE ಆಗ್ಬೋದು, ಫಲಾನುಭವಿಗಳು ಅವ್ರು ಆಗಿರೋದು, ಊರಿನ ಜನ ಫಲಾನುಭವಿಗಳಾಗಿಲ್ಲ. ಇದರಲ್ಲಿ ಫಲಾನುಭವಿಗಳು ಅಂದರೆ ಈ ಗುತ್ತಿಗೆದಾರರ ಎಷ್ಟು ತಗೊಂಡಿದ್ದಾರೋ ಏನೋ ಈ ಥರ ನಿರ್ಮಾಣ ಮಾಡಿ ಈ ಥರ ಜನರ ದುಡ್ಡನ್ನು ಹಾಳು ಮಾಡ್ತಾ ಇದ್ದಾರೆ. ಸರ್ಕಾರ ಜನರಿಗೆ ಒಳ್ಳೇದಾಗಲಿ ಅಂತ ಉದ್ದೇಶದಿಂದ ಇಂಥ ಕಾರ್ಯಗಳು ಮಾಡಿದ್ರೆ ಇವರು ಸ್ವಂತ ಉದ್ದೇಶಕ್ಕಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ದಯವಿಟ್ಟು ಇದನ್ನು ನೀವು ಬಗೆಹರಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ.